ವಿದ್ಯಾರ್ಥಿಗಳೇ, ಆರಾಧ್ಯ ಟ್ಯೂಟೋರಿಯಲ್ ಡಿಜಿಟಲ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. 8ನೇ ತರಗತಿಯ ಗಣಿತದ ಅಧ್ಯಾಯ 1 ಭಾಗಲಬ್ಧ ಸಂಖ್ಯೆಗಳು, ಇದರ ಪರಿಹಾರವನ್ನು ನೋಡೋಣ. ಸಂಪೂರ್ಣ ಪರಿಹಾರವನ್ನು ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಅನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳುತ್ತಾ, ಇನ್ಸ್ಟಾಗ್ರಾಮ್ ಆರಾಧ್ಯ ಟ್ಯೂಟೋರಿಯಲ್, ಫೇಸ್ಬುಕ್ ಹೌಗಿರೋ ಡಿನಳ್ಗೆ ಹಾಗೂ ಆರಾಧ್ಯ ಟ್ಯೂಟೋರಿಯಲ್ ಡಿಜಿಟಲ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ ಅನ್ನ ಫಾಲೋ ಮಾಡುವ ಮುಖಾಂತರ ಹೀಗೆ ಟಚ್ ಅಪ್ ನಲ್ಲಿ ಇರಿ ಅಂತ ಹೇಳುತ್ತಾ ಇದರ ಸಂಪೂರ್ಣ ಪರಿಹಾರವನ್ನು ನೋಡೋಣ. ವೀಕ್ಷಕ, ಪಾಠದಲ್ಲಿ ನಾವು ಕಲಿಯಬೇಕಾದಂತಹ ಅಂಶಗಳನ್ನ ನೋಡೋಣ. ಭಾಗಲಬ್ಧ ಸಂಖ್ಯೆಗಳ ಸಂಕಲನ, ವ್ಯವಕಲನ, ಗುಣಾಕಾರದಲ್ಲಿ ಆವರ್ತತೆ ಅಂತಂದ್ರೆ ಇಲ್ಲಿ ಒಂದು ಸಂಖ್ಯೆ ಏನಿದೆ, ಸ್ವಾಭಾವಿಕ ಸಂಖ್ಯೆ ಅಂತ ತಗೊಳ್ತೀನಿ. 1 2 3 4 ಡ್ಯಾಶ್ ಡ್ಯಾಶ್ ಅಂತೇಳಿ ಈ ಸ್ವಾಭಾವಿಕ ಸಂಖ್ಯೆಯನ್ನು ತಗೊಂಡಾಗ ಒಂದು ಸಂಖ್ಯೆ a = 5 ಇದೆ, b = 3 ಅಂತ ಹೇಳಿದೆ. a ಪ್ಲಸ್ b ಅನ್ನ ಮಾಡಿದಾಗ ಎಷ್ಟು ಬರ್ತದೆ ಅನ್ನೋದನ್ನು ಚೆಕ್ ಮಾಡೋಣ. 5 + 3 ಎಷ್ಟಾಗ್ತದೆ? ಇದು 8 ಅನ್ನೋದಾಗ್ತದ. ಈ 8 ಅನ್ನೋದು ಏನಾಗದ ಅಂತಂದ್ರೆ a + b ಆವರ್ತತೆ ಆಗಿದೆ. ಅದಕ್ಕೆ ಸ್ವಾಭಾವಿಕ ಸಂಖ್ಯೆ n-ಗೆ, ಸ್ವಾಭಾವಿಕ ಸಂಖ್ಯೆಗೆ ಇದು ಆವರ್ತತೆಯನ್ನ ಹೊಂದಿದೆ. ಅದೇ ರೀತಿ ಸಂಕಲನ, ವ್ಯವಕಲನ, ಗುಣಾಕಾರ ಯಾವುದೇ ಸಂಖ್ಯೆಯನ್ನು ತಗೋರಿ, ನಂತರ ಪೂರ್ಣ ಸಂಖ್ಯೆಗಳನ್ನು ತಗೊಳ್ಬಹುದು. ಪೂರ್ಣ ಸಂಖ್ಯೆಗಳನ್ನ, ಪೂರ್ಣಾಂಕಗಳನ್ನ ತಗೋಬಹುದು. 0 1 2 3 ಡ್ಯಾಶ್ 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 ಈ ರೀತಿ ಸಂಖ್ಯೆಗಳನ್ನ ತಗೊಂಡಿನಿ, ಪೂರ್ಣ ಸಂಖ್ಯೆಗಳನ್ನ. ಇವುಗಳಿಗೆ ಹೋಲ್ ನಂಬರ್ಸ್ ಅಂತ ಹೇಳಿ ಕರಿತೇವೆ. ಇವಾಗ a = 5, b = -5 ಅನ್ನು ತಗೊಂಡಾಗ a - b = ಎಷ್ಟು ಬರ್ತದ ಅಂತಂದ್ರೆ 0 ಅನ್ನೋದು ಬರ್ತದ. 0 ಅನ್ನೋದು ಇಲ್ಲಿ a - b ಅನ್ನೋದು ಎದಕ್ಕೆ ಆವರ್ತತೆ ಆಗಿದೆ? ಹೋಲ್ ನಂಬರ್ಸ್ಗೆ ಆವರ್ತತೆಯನ್ನ ಹೊಂದಿದೆ. ಅದೇ ರೀತಿ ಗುಣಾಕಾರವನ್ನು ಚೆಕ್ ಮಾಡೋಣ. a = 3, b = 2 ಅಂತ ಹೇಳಿ ತಗೊಂಡು ಇಲ್ಲಿ 3 × 2 ಎಷ್ಟಾಗ್ತದ? 6 ಅನ್ನೋದು ಬರ್ತದ. ಈ 6 ಅನ್ನೋದು ಹೋಲ್ ನಂಬರ್ಸ್ನಲ್ಲಿ ಬರ್ತದ. 3 2 ಎಲ್ಲ ಹೋಲ್ ನಂಬರ್ಸ್ನಲ್ಲಿ ಬರ್ತಾವ. ಆ ಹೋಲ್ ನಂಬರ್ಸ್ನಲ್ಲಿ ಬಂದಂಥ ಸಂಖ್ಯೆಗಳನ್ನ ಮತ್ತೆ ಪುನಃ ಹೋಲ್ ನಂಬರ್ಸ್, ಉತ್ತರನು ಹೋಲ್ ನಂಬರ್ಸ್ ಅನ್ನ ಬಂತು ಅಂದ್ರೆ, ಪೂರ್ಣ ಸಂಖ್ಯೆಯನ್ನು ಬಂದ್ರೆ ಅವುಗಳಿಗೆ ಏನಂತ ಕರಿತೇವೆ? ಆವರ್ತ ಗುಣವನ್ನ ಹೊಂದಿದೆ ಅಂತ ಹೇಳಿ ಕರಿತೇವೆ. ನಂತರ ಎರಡನೇದು ಸಂಕಲನ, ಗುಣಾಕಾರದಲ್ಲಿ ಭಾಗಲಬ್ಧ ಸಂಖ್ಯೆಗಳಲ್ಲಿ ಪರಿವರ್ತನೆ ನಿಯಮ. ಭಾಗಲಬ್ಧ ಸಂಖ್ಯೆಗಳ ಅಂತ ಹೇಳಿ ಕೊಟ್ರೆ ರ್ಯಾಷನಲ್ ನಂಬರ್ ಅಂತ ಹೇಳಿ ಕರಿತೇವೆ. ಅದನ್ನ ರ್ಯಾಷನಲ್ ನಂಬರ್. ಭಾಗಲಬ್ಧ ಸಂಖ್ಯೆಗಳಲ್ಲಿ ಪರಿವರ್ತನೆಯ ಗುಣ. ಪರಿವರ್ತನೆಯ ಗುಣ ಅಂತಂದ್ರೆ a × b = b × a ಅಂತ ಹೇಳಿ ಆಗ್ತದೆ. a ಅನ್ನೋದೊಂದು ಸಂಖ್ಯೆ 5 × 3 ಅಂತ ಹೇಳಿ ತಗೊಂಡಿನಿ. ಇದು 3 × 5 ಮಾಡಿದಾಗ 15 = 15 ಅಂತ ಹೇಳಿ ಬರ್ತದ. ಇದು ಪರಿವರ್ತನೆಯ ಗುಣವನ್ನ ಹೊಂದಿದೆ. ನಂತರ ಇದರ ಇನ್ನೊಂದು ಸಂಕಲನದ ಪರಿವರ್ತನೆ ಗುಣ ಹೊಂದಿದಿಲ್ಲ ಅಂತ ಚೆಕ್ ಮಾಡಬಹುದು. ಸಂಕಲನ ಅಂತಂದಾಗ a + b = b + a. ಅವಾಗ ಏನಾಗ್ತದ ಅಂತಂದ್ರೆ a + b 3 + 5 = 5 + 3. ಎರಡನ್ನು ಕೂಡಿಸಿದಾಗ 8 8 ಅಂತ ಹೇಳಿ ಬರ್ತದೆ. ಸಂಕಲನದ ಪರಿವರ್ತನೆ ಗುಣವನ್ನು ಕೂಡ ಹೊಂದಿದೆ. ಭಾಗಲಬ್ಧ ಸಂಖ್ಯೆಗಳಲ್ಲಿ ಸಹವರ್ತನೆಯ ಗುಣವನ್ನ ಚೆಕ್ ಮಾಡೋಣ. ಭಾಗಲಬ್ಧ ಸಂಖ್ಯೆಗಳಲ್ಲಿ ಸಹವರ್ತನೆಯ ಗುಣ. ಈ ಸಹವರ್ತನೆಯ ಗುಣ ಅಂತಂದಾಗ ಸಹವರ್ತನೆ ನಿಯಮ ಏನು ಹೇಳ್ತದೆ ಅಂದ್ರೆ a × b × c = a × b × c ಅಂತ ಹೇಳ್ತದ. a ಅಂತಂದ್ರೆ 5 ಅಂತ ಹೇಳಿ ಇಟ್ಕೊಳ್ತೀನಿ, b ಅಂದ್ರೆ 2 × 3 ಅಂತ ಹೇಳಿ ಇಟ್ಕೊಂಡಿನಿ. ಇಲ್ಲಿ 5 × 2 ನಂತರ × 3 ಏನಾಗ್ತದ? 5 × 3 2 6 ಅಂತ ಹೇಳಿ ಆಗ್ತು ಇಲ್ಲಿ 5 2 10 × 3 ಅಂತ ಹೇಳಿ ಬಂತು. 5 6 30 30 ಅನ್ನೋದು ಬಂತು. ಇವೆರಡಿನವ ಗುಣಾಕಾರದ ಸಹವರ್ತನೆ ನಿಯಮವನ್ನು ಹೊಂದಿವೆ. ನಂತರ ಸಂಕಲನದನ್ನು ಚೆಕ್ ಮಾಡೋಣ. ಸಂಕಲನದ ಸಹವರ್ತನೆ ನಿಯಮವನ್ನು, ಸಹವರ್ತನೆ ಅಂತಂದ್ರೆ a ಮತ್ತು b c 3 ಇದನ್ನ ಬರ್ತವೆ ಇಲ್ಲಿ. ಅದನ್ನ a + b + c = a + b + c. ಇಲ್ಲಿ a ಅಂತಂದ್ರೆ 5 ಅಂತ ತಗೋತೀನಿ, b ಅಂತಂದ್ರೆ 3, c ಅಂತಂದ್ರೆ 4. ಇಲ್ಲಿ 5 + 3 c ಅಂತಂದ್ರೆ 4. ಮೊದಲ ಬ್ರಾಕೆಟ್ ನಲ್ಲಿ ಇದ್ದಂತ ಬಿಡಿಸ್ಕೊಳ್ಬೇಕು. 7 ಅಂತ ಹೇಳಾಗ್ತು. ಇಲ್ಲಿ 8 + 4 ಇವೆರಡನ್ನ ಕೂಡಿಸಿದಾಗ 12. ಇಲ್ಲಿ 8 4 ಕೂಡಿಸಿದಾಗ 12. ಸಂಕಲನದ ಸಹವರ್ತನೆ ನಿಯಮ ಕೂಡ ಹೊಂದಿದೆ. ಭಾಗಲಬ್ಧ ಸಂಖ್ಯೆಗಳಂತಂದ್ರೆ 5/1 ಅಂತ ತಿಳ್ಕೊಬಹುದು, ಅಥವಾ 5/3 ಇಂಥ ಸಂಖ್ಯೆಗಳನ್ನು ತಗೊಳ್ಬಹುದು. ಇಲ್ಲಿ 0 ಭಾಗಲಬ್ಧ ಸಂಖ್ಯೆಗಳ ಸಂಕಲನದ ಅನನ್ಯತಾಂಶ ಆಗಿದೆ. ಸಂಕಲನದ ಅನನ್ಯತಾಂಶ ಅಂತಂದ್ರೆ ಸಂಕಲನದ ಅನನ್ಯತಾಂಶ 5 + 0 ಕೂಡಿಸಿದಾಗ 5 ಅನ್ನೋದು ಬರ್ತದೆ, ಉತ್ತರ 5. 0 + 8 ಅನ್ನು ಕೂಡಿಸಿದಾಗ ಕೂಡ 8 ಅನ್ನೋದು ಉತ್ತರ ಬರ್ತದೆ. 3 + 8 ಅನ್ನು ಕೂಡಿಸಿದಾಗ 11 ಅನ್ನೋದು ಬರ್ತದೆ. ಆದ್ರೆ ಇಲ್ಲಿ ಉತ್ತರ ಬೇರೆ ಹೊಂತು.
ಇಲ್ಲಿ ಮೊದಲು ಇನ್ನು ಸೊನ್ನೆಯನ್ನ ಕೂಡಿಸಿದಾಗ ಉತ್ತರ ಸೇಮ್ ಬರ್ತದಲ್ಲ, ಆ ಸೇಮ್ ಬರೋದಕ್ಕೆ ಏನಂತ ಕರಿತೇವೆ, ಅನನ್ಯತಾಂಶ ಅಂತ ಹೇಳಿ ಕರಿತೇವೆ. ಇಲ್ಲಿ 11 ಪ್ಲಸ್ ಸೊನ್ನೆಯನ್ನ ಕೂಡಿಸಿದಾಗ 11 ಅನ್ನೋದು ಬಂತು. ಹಾಗಾಗಿ 0 ಅನ್ನೋದು ಏನಾಗಿರ್ತದ, ಅನನ್ಯತಾಂಶ ಅಂತ ಹೇಳಿ ಆಗಿರ್ತದ. 0 ಸಂಕಲನದ ಅನನ್ಯತಾಂಶ ಯಾವುದು, 0. ಅದೇ ರೀತಿ ಒಂದು ಭಾಗಲಬ್ಧ ಸಂಖ್ಯೆಗಳ ಗುಣಾಕಾರದ ಅನನ್ಯತಾಂಶವಾಗಿದೆ. 1 ಅನ್ನೋದು ಭಾಗಲಬ್ಧ ಸಂಖ್ಯೆಯ ಗುಣಾಕಾರದ ಅನನ್ಯತಾಂಶ. ಈಗ ನಾವು ಗುಣಿಸಿದೇವಲ್ಲ, 5 ಗುಣಿಲೆ 1 ಅನ್ನು ಮಾಡಿದಾಗ 5 ಅನ್ನೋದು ಬಂತು. 8 ಗುಣಿಲೆ 1 ಅನ್ನು ಮಾಡಿದಾಗ 8 ಅನ್ನೋದು ಬಂತು. 11 ಗುಣಿಲೆ 1 ಅನ್ನು ಮಾಡಿದಾಗ 11 ಅನ್ನೋದು ಬಂತು. ಈ ರೀತಿ ಗುಣಾಕಾರದ ಅನನ್ಯತಾಂಶಗಳು ಏನಾಗಿರ್ತಾವ ಅಂತಂದ್ರೆ 1 ಆಗಿರ್ತದ. 1 ಅನ್ನೋದು ಗುಣಾಕಾರದ ಅನನ್ಯತಾಂಶ, ಐಡೆಂಟಿಟೀಸ್ ಅಂತ ಹೇಳಿ ಕರೀತಾರೆ. 0 ಅನ್ನೋದು ಸಂಕಲನದ ಐಡೆಂಟಿಟೀಸ್, ಇಲ್ಲಿ 1 ಅನ್ನೋದು ಗುಣಾಕಾರದ ಐಡೆಂಟಿಟೀಸ್ ಆಗಿರ್ತದ. ನಂತರ ಸಂಕಲನದ ವಿಲೋಮಾಂಶ ಅಂತೇಳಿ ಬರ್ತದೆ ಇಲ್ಲಿ ಭಾಗಲಬ್ಧ ಸಂಖ್ಯೆಗಳು. ಇಲ್ಲಿ -a/b ಅಂತ ಹೇಳಿದ್ದಾಗ ಇಲ್ಲಿ b ಸಂಕಲನದ ವಿಲೋಮಾಂಶ ಅಂತಂದಾಗ -a/b, ಇದ್ರ ವಿಲೋಮಾಂಶ ಏನಾಗಿರ್ತದ +a/b ಅಂತೇಳಿ. ಒಂದು ಉದಾಹರಣೆ ಅಂತ ತಗೋಣ. -5/8 ಅಂತ ತಗೋತೀನಿ. ಇದನ್ನ 5/8, ಇಲ್ಲಿ ಮೈನಸ್ ಚಿಹ್ನೆ ಇದ್ದಾಗ ಪ್ಲಸ್ ಚಿಹ್ನೆ ತಗೋಬೇಕು. ಈಗ 8/11 ಅಂತ ಹೇಳಿದೆ, ಇದು ಪ್ಲಸ್ ಅಂತ ಹೇಳಿದೆ. ಇದರ ವಿಲೋಮಾಂಶ ಏನಾಗಿರ್ತದ -8/11 ಆಗಿರ್ತದ. ಇದಕ್ಕೆ ವಿಲೋಮಾಂಶ ಅಂತ ಹೇಳಿ ಕರೀತಾರೆ, ಸಂಕಲನದ ವಿಲೋಮಾಂಶ. ಮೈನಸ್ ಇದ್ದಾಗ ಪ್ಲಸ್ ತಗೊಳ್ಳೋದು, ಪ್ಲಸ್ ಇದ್ದಾಗ ಮೈನಸ್ ತಗೊಳ್ಳೋದು ವಿಲೋಮಾಂಶ ಅಂತ ಹೇಳಿ ಕರಿತೇವೆ. ಗುಣಾಕಾರದ ವ್ಯುತ್ಕ್ರಮ ಅಂತ ಹೇಳಿ ಕರೀತಾರೆ. ವ್ಯುತ್ಕ್ರಮ ಅಥವಾ ಗುಣಾಕಾರದ ವಿಲೋಮಾಂಶ ಅಂತ ಹೇಳಿ ಕರೀತಾರೆ. a/b ಅಂತ ಹೇಳಿದ್ದಾಗ ಇದ್ರ ವ್ಯುತ್ಕ್ರಮ ಏನಾಗ್ತದ ಅಂತಂದ್ರೆ b/a ಅಂತ ಹೇಳಿ ಆಗ್ತದ. 2 ಗುಣಿಸಿದಾಗ 1 ಅನ್ನೋದು ಬರ್ತದ. 5/11 ಇದನ್ನ ವಿಲೋಮಾಂಶ ಏನಾಗಿರ್ತದ 11/5. 2 ಗುಣಿಸಿದಾಗ 55/55 ಅಂತ ಹೇಳಿ ಬಂತು. 2 ಭಾಗಿಸಿದಾಗ 1 ಅನ್ನೋದು ಬರ್ತದ. ಇದು ಗುಣಾಕಾರದ ವಿಲೋಮಾಂಶ ಅಂತ ಹೇಳಿ ಕರಿತೇವೆ ಅಥವಾ ವ್ಯುತ್ಕ್ರಮ ಅಂತ ಹೇಳಿ ಕರಿತೇವೆ. ಒಂದು 7/15 ಅಂತ ಹೇಳ್ದ, ಇದ್ರ ವಿಲೋಮಾಂಶ ಏನಾಗಿರ್ತದೆ ವ್ಯುತ್ಕ್ರಮ 15/7 ಅಂತ ಹೇಳಿ ಆಗ್ತದೆ. 2 ಗುಣಿಸಿದಾಗ 1 ಉತ್ತರವನ್ನ ಸಿಗ್ತದ. ಭಾಗಲಬ್ಧ ಸಂಖ್ಯೆಗಳ ವಿತರಣಾ ನಿಯಮ ಅಂತ ಹೇಳಿ ಬರ್ತದೆ. ಇಲ್ಲಿ ಭಾಗಲಬ್ಧ ಸಂಖ್ಯೆಗಳು 3 ಅಂಕಿಗಳಿಗೆ ಸಂಬಂಧಪಟ್ಟಿರುತ್ತೆ, a, b ಮತ್ತು c ಅಂತ ತಗೊಂಡಾಗ ಇಲ್ಲಿ a ಇಂಟು b ಪ್ಲಸ್ ಸಿ ಈಕ್ವಲ್ಸ್ ಟು a ಪ್ಲಸ್ b ಇಂಟು ಇಲ್ಲಿ a b ಪ್ಲಸ್ ಬಿ ಸಿ ಅನ್ನೋದು ಉತ್ತರವನ್ನು ಸಿಗ್ತದ. ಅದೇ ರೀತಿ ಮೈನಸ್ ಅನ್ನು ಮಾಡಿದಾಗ a ಇಂಟು b ಮೈನಸ್ ಸಿ ಈಕ್ವಲ್ಸ್ ಟು a ಇಂಟು b ಮೈನಸ್ a ಇಂಟು ಸಿ ಅನ್ನೋದು ಮೈನಸ್ ಅನ್ನು ಮಾಡಿದಾಗ ಸಿಗ್ತದ. ಇದಕ್ಕೆ ಏನಂತ ಹೇಳಿ ಕರಿತೇವೆ, ವಿತರಣಾ ನಿಯಮ ಅಂತ ಕರಿತೇವೆ. ಉದಾಹರಣೆಯನ್ನು ನೋಡೋಣ. a ಈಕ್ವಲ್ಸ್ ಟು 4, b ಈಕ್ವಲ್ಸ್ ಟು 8, c ಈಕ್ವಲ್ಸ್ ಟು 7 ಅಂತ ತಗೊಂಡೆ. ಇಲ್ಲಿ 4 ಇಂಟು 8 ಪ್ಲಸ್ 7 ಈಕ್ವಲ್ಸ್ ಟು 4 ಇಂಟು 7 ಪ್ಲಸ್ 4 ಇಂಟು ಇಲ್ಲಿ 8 ಬೇಕು, 4 ಇಂಟು 8 4 ಇಂಟು 7 ಏನಾಗ್ತದೆ. ಇಲ್ಲಿ 4 ಇವೆರಡನ್ನು ಕೂಡಿಸಿದಾಗ 15, 8 4 32 ಪ್ಲಸ್ 7 4 28, 15 4 60 ಈಕ್ವಲ್ಸ್ ಟು ಈ ಕಡೆನೂ 60. ಎಲ್ಲವನ್ನು ಕೂಡಿಸಿದಾಗ LHS ಈಕ್ವಲ್ಸ್ ಟು RHS ಅನ್ನು ಸಿಕ್ತು. ನಂತರ ಇನ್ನೊಂದು ಸಬ್ಸ್ಟ್ರಾಕ್ಷನ್ ಅನ್ನು ನೋಡೋಣ, ಕಳೆಯೋದು. a ಈಕ್ವಲ್ಸ್ ಟು 3, b ಈಕ್ವಲ್ಸ್ ಟು 5, c ಈಕ್ವಲ್ಸ್ ಟು 2 ಅಂತ ತಗೋತೇನೆ. a 3, b ಅಂತಂದಾಗ 5 ಮೈನಸ್ 2 ಈಕ್ವಲ್ಸ್ ಟು 3 ಇಂಟು 5 ಮೈನಸ್ 3 ಇಂಟು 2. 3 ಇಂಟು 5ರಲ್ಲಿ 2 ಹೋದಾಗ 3 ಬಂತು ಈಕ್ವಲ್ಸ್ ಟು 3 5 15 ಮೈನಸ್ 2 3 6, 3 3 9 ಅಂತ ಹೇಳಾಗ್ತದ. 15ರಲ್ಲಿ 6 ಹೋದಾಗ 9. LHS ಈಕ್ವಲ್ಸ್ ಟು RHS ಅನ್ನೋದು ಸಿಕ್ತು. ಈ ರೀತಿ ಇದು ಗುಣಾಕಾರದ ವಿತರಣಾ ನಿಯಮ ಅಂತೇಳಿ ಕರಿತೇವೆ. ಮತ್ತೊಂದು ಕಲ್ತ್ಕೊಳ್ಬೇಕು ಈ ಪಾಠದಲ್ಲಿ, ಭಾಗಲಬ್ಧ ಸಂಖ್ಯೆಗಳನ್ನು ಸಂಖ್ಯಾ ರೇಖೆ ಮೇಲೆ ಗುರುತಿಸುವುದು. ಭಾಗಲಬ್ಧ ಸಂಖ್ಯೆ ಅದ, ಈ ಭಾಗಲಬ್ಧ ಸಂಖ್ಯೆ 0 1 ಇಲ್ಲಿ 2 ಅಂತ ಹೇಳಿದ. ನಮ್ಗೆ 1.3 ಅಂತೇಳಿ ಐಡೆಂಟಿಫೈ ಮಾಡೋದ ಅಂತಂದ್ರೆ ಇದರಲ್ಲಿ 10 ಬಿಡಿ ಭಾಗಗಳನ್ನು ಇರ್ತಾವ. 10 ಬಿಡಿ ಭಾಗಗಳಲ್ಲಿ ಅಲ್ಲಿ 1 0.1 0.2 ಇಲ್ಲಿ 1.1 1.2 1.3 ಈ ರೀತಿ ಭಾಗಿಸೋದಿರ್ತದೆ. ಅಥವಾ ಈ 1.347 ಅಂತ ಹೇಳಿದೆ. ಮೊದಲು ಏನು ಮಾಡಬೇಕು, ಇಲ್ಲಿ 1 ತಗೊಳ್ಬೇಕು. ಇಲ್ಲಿ 0 ಇದು 1 ಇಲ್ಲಿ 1 ಇಲ್ಲಿ 2 ಅಂತ ತಗೋಬೇಕು. ಇದರಲ್ಲಿ 10 ಭಾಗಗಳನ್ನು ಮಾಡಿದಾಗ 1 2 3 4 ಇದು ಕಡೆ 5 6 7 8 9 10.
ಈ 1.3 ಅನ್ನೋದು ಏನು ಬರ್ತದೆ ಇಲ್ಲ ಅಂದ್ರೆ 0.1 ಅಂತ ಹೇಳ್ತದ. 1.1 1.0 ಇದು 1.1 1.2 1.3 1.4 ಇವೆರಡರ ಮಧ್ಯದಲ್ಲಿ ಈ ಸಂಖ್ಯೆಯನ್ನು ಸಿಗ್ತದ. ಇದು 9ನೇ ತರಗತಿಯಲ್ಲಿ ಡಿಟೇಲ್ ಆಗಿದೆ. ನಾವು ಅಂದ್ರೆ ಇಲ್ಲಿ ನೋಡೋಣ. ಇಲ್ಲಿ 1.3 ಇಲ್ಲಿ 1.4 ಮತ್ತು ಇದರಲ್ಲಿ 10 ಭಾಗಗಳು ಇರ್ತಾವ. 1 2 3 4 ಇದಕ್ಕಿಂತ 5 1 2 3 4 5. ಈ 1.3 ಆದ ನಂತರ 4 ಅದ. ಇಲ್ಲಿ 1.31 1.32 ಇಲ್ಲಿ 1.33 1.34 ಇದು 1.35 ಅನ್ನ ಬರ್ತದ. ಮತ್ತು ಇವೆರಡನ್ನ ಝೂಮ್ ಮಾಡಿದಾಗ ಆ ಸಂಖ್ಯೆ ನಮಗೆ ಸಿಗ್ತದ. ಇಲ್ಲಿ 1.34 ಇದು 1.35 ಇದರಲ್ಲಿ ಮತ್ತೆ 10 ಭಾಗಗಳನ್ನು ಮಾಡಬೇಕು. 1 2 3 4 5 1 2 3 4 5. ಈ ಮೊದಲನೇ ಪಾಯಿಂಟ್ ಏನಾಗಿರ್ತದೆ ಅಂದ್ರೆ 1.341 1.342 1.345 ಈ ರೀತಿ ಇರ್ತದ. ಇಲ್ಲೇನು ಬರ್ತದ ಅಂತಂದ್ರೆ 1.1.347 ಅನ್ನೋದು ಬರ್ತದ. ನಮಗೆ ಬೇಕಾದಂಥ ಪಾಯಿಂಟ್ಸ್ ಅನ್ನ ಇಲ್ಲಿ ಸಿಗ್ತದೆ. ಆ ರೀತಿ ನಾವು ಭಾಗಲಬ್ಧ ಸಂಖ್ಯೆಗಳನ್ನ ರೇಖಾ ಸಂಖ್ಯೆ ಮೇಲೆ ಗುರುತಿಸಬಹುದು. 9ನೇ ಬೀಟಿಲಿ ಯಾವುದೇ ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವೆ ಎಣಿಸಲಾರದಷ್ಟು ಅಭಾಗಲಬ್ಧ ಸಂಖ್ಯೆಗಳು ಎಣಿಸಲಾಗದಷ್ಟು ಭಾಗಲಬ್ಧ ಸಂಖ್ಯೆಗಳಿವೆ. ಸರಾಸರಿಯ ಕಲ್ಪನೆ ಬಳಸಿಕೊಂಡು ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವಿನ ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯಬಹುದು. ಈಗಾಗಲೇ ನಾನು ತೋರಿಸಿದ ಸಂಖ್ಯಾ ರೇಖೆ ಮೇಲೆ ಯಾವ ರೀತಿ ಎರಡು ಸಂಖ್ಯೆಗಳ ನಡುವೆ ಎಣಿಸಲಾರದಷ್ಟು ಅಪರಿಮಿತವಾದ ಅಭಾಗಲಬ್ಧ ಸಂಖ್ಯೆಗಳು ಭಾಗಲಬ್ಧ ಸಂಖ್ಯೆಗಳು ಇರ್ತಾವ, ಅದನ್ನು ನಾವು ಈ ರೀತಿ ತಗೊಳ್ಬಹುದು. ಅಭ್ಯಾಸ 1.3 ಇವುಗಳಲ್ಲಿ ಬಳಸಲಾಗಿರುವ ಗುಣಾಕಾರದ ಗುಣಲಕ್ಷಣಗಳನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ಮೊದಲನೇ ಬೀಟು -4/5 ಗುಣಿಲೆ 1 = 1 ಗುಣಿಲೆ -4/5. ಎರಡನ್ನ ಉತ್ತರ ಮಾಡಿದಾಗ -4/5 ಅನ್ನೋದು ಸಿಕ್ಕ್ಯದ. ಇಲ್ಲಿ ಏನಾಗ್ಯದ ಅಂತಂದ್ರೆ ಎರಡಕ್ಕೆ ಒಂದನ್ನು ಗುಣಿಸಿದಾಗ ಅದು ಉತ್ತರ -4/5 ಅನ್ನೋದು ಬಂದ. ಏನಾಗ್ತದೆ ಇಲ್ಲಿ ಗುಣಾಕಾರದ ನಿಯಮವನ್ನ ಗುಣಾಕಾರದ ಅನನ್ಯತಾಂಶ ನಿಯಮವನ್ನು ಹೊಂದಿದೆ. ಅನನ್ಯತಾಂಶ ಗುಣವನ್ನು ಹೊಂದಿದೆ. ಗುಣಾಕಾರದ ಅನನ್ಯತಾಂಶ ಗುಣವನ್ನು ಹೊಂದಿದೆ. ಎರಡನೇ ಪ್ರಶ್ನೆಯಲ್ಲಿ -13/17 ಗುಣಿಲೆ -2/7 = -2/7 ಗುಣಿಲೆ -13/17. ಏನಾಗಿದೆ ಇಲ್ಲಿ ಒಂದು ಸಂಖ್ಯೆಯನ್ನು ತಗೊಂಡು ಮತ್ತೊಂದು ಸಂಖ್ಯೆ ಗುಣಾಕಾರ ಮಾಡಿದರೆ ಪರಿವರ್ತನೆ ನಿಯಮವನ್ನು ಹೊಂದಿದೆ. ಗುಣಾಕಾರದ ಪರಿವರ್ತನೆ ನಿಯಮವನ್ನು ಇಲ್ಲಿ ಬಳಸ್ಯಾರ. ಮೂರನೇ ಪ್ರಶ್ನೆ -19/29 ಇಂಟು 29/-19 ಉತ್ತರ 1 ಬಂದ. ಇಲ್ಲಿ ಏನ್ ಮಾಡ್ಯಾರ ಅಂತಂದ್ರೆ ಇದು ಗುಣಾಕಾರದ ವಿಲೋಮಾಂಶ ಅಥವಾ ವ್ಯುತ್ಕ್ರಮವನ್ನು ಬಳಸಿದ್ದಾರೆ. ಇಲ್ಲಿ ಗುಣಾಕಾರದ ವ್ಯುತ್ಕ್ರಮವನ್ನು ಬಳಸಿದ್ದಾರೆ. ಎರಡನೇ ಪ್ರಶ್ನೆ 1/3 ಗುಣಿಲೆ 6 ಗುಣಿಲೆ 4/3 ಅನ್ನು 1/3 ಗುಣಿಲೆ 6 ಗುಣಿಲೆ 4/3 ಎಂದು ಬರೆಯಲು ಯಾವ ಗುಣಲಕ್ಷಣದಿಂದ ಸಾಧ್ಯವಾಗಿದೆ ಅಂತ ಕೇಳಿದರೆ ಇಲ್ಲಿ ಬಹಳ ಸಿಂಪಲ್ ಅದ ಇದು ಪ್ರಶ್ನೆ. ಇಲ್ಲಿ ಯಾವ ನಿಯಮವನ್ನು ಬಳಸ್ಯಾರ ಅಂತಂದ್ರೆ A ಗುಣಿಲೆ B ಗುಣಿಲೆ C = A ಗುಣಿಲೆ B ಗುಣಿಲೆ C ಈ ನಿಯಮವನ್ನು ಬಳಸಿದ್ದಾರೆ. ಈ ನಿಯಮಕ್ಕೆ ನಾವು ಏನಂತ ಹೇಳಿ ಕರಿತೀವಿ ಅಂತಂದ್ರೆ ಗುಣಾಕಾರದ ಸಹವರ್ತನೆ ನಿಯಮವನ್ನು ಹೊಂದಿದೆ. ಗುಣಾಕಾರದ ಸಹವರ್ತನೆ ನಿಯಮ ಅಂತ ಹೇಳಿ ಹೇಳ್ಬೋದು ಅಥವಾ ಗುಣ ಅಂತ ಹೇಳಿ ಹೇಳ್ಬೋದು. ನಿಯಮ. ಮೂರನೇ ಪ್ರಶ್ನೆ ಎರಡು ಭಾಗಲಬ್ಧ ಸಂಖ್ಯೆಗಳ ಗುಣಲಬ್ಧವು ಯಾವಾಗಲೂ ಏನಾಗ್ತದ ಅಂತಂದ್ರೆ ಒಂದು ಭಾಗಲಬ್ಧ ಸಂಖ್ಯೆನೇ ಆಗ್ತದ. ಭಾಗಲಬ್ಧ ಸಂಖ್ಯೆನೇ ಬರ್ತದೆ ಉತ್ತರ. ಭಾಗಲಬ್ಧ ಸಂಖ್ಯೆ ಆಗಿರುತ್ತದೆ. ಯಾವ ರೀತಿ ಅಂತಂದ್ರೆ 5/8 ಅಂತ ಹೇಳಿ ತಗೋತೀನಿ. ಇನ್ನೊಂದು ಸಂಖ್ಯೆ 11/8 ಅಂತ ಹೇಳಿದೆ. ಇವೆರಡನ್ನ ಗುಣಿಸಿದಾಗ 55/64 ಇದು ಒಂದು ಭಾಗಲಬ್ಧ ಸಂಖ್ಯೆ. 3/8 ಅಂತ ಹೇಳಿದೆ. ಇದಕ್ಕೆ ಒಂದು 7 ಅನ್ನೋ ಸಂಖ್ಯೆಯನ್ನು ಗುಣಿಸಿದಾಗ 7 3 21/8 ಅನ್ನೋದು ಬಂತು. ಇದು ಕೂಡ ಏನಾಗಿರ್ತದೆ ಒಂದು ಭಾಗಲಬ್ಧ ಸಂಖ್ಯೆನೇ ಆಗಿರ್ತದೆ. ಉತ್ತರ ಏನು ಬರ್ತದೆ ಭಾಗಲಬ್ಧ ಸಂಖ್ಯೆನೇ ಆಗಿರ್ತದೆ. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾವು 8ನೇ ತರಗತಿಯ ಗಣಿತದ ಅಧ್ಯಾಯ 1 ಭಾಗಲಬ್ಧ ಸಂಖ್ಯೆಗಳು ಈ ಪಾಠದ ಸಂಪೂರ್ಣ ಪರಿಹಾರವನ್ನು ಈ ವಿಡಿಯೋದಲ್ಲಿ ನೋಡಿದ್ದೇವೆ. ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.